ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ತಾವು ಕೂಡ ಹೇಳಿದ್ದೀರ. ನಮ್ಮ ಕರ್ನಾಟಕದ ಅಸೆಂಬ್ಲಿಗೂ ಒಂದು ವಿಶೇಷ ಸ್ಥಾನಮಾನ ಇದೆ. ನಮ್ಮದು ತಮಿಳುನಾಡು, ಆಂಧ್ರ ಪ್ರದೇಶ ಅಲ್ಲಿ ನಡೀತಾ ಇರುವಂಥ ಅಸೆಂಬ್ಲಿ ಚಟುವಟಿಕೆಗಳನ್ನು ನಾವು ನೋಡಿದ್ದೀರಿ. ಅಲ್ಲಿಗೆ ನಾವು ಹೋಲಿಕೆ ಮಾಡೋಕ್ಕಾಗೋದೇ ಇಲ್ಲ. ನಮ್ಮ ಕರ್ನಾಟಕದ ನಮ್ಮದೇ ಆದಂಥ ಒಂದು ಘನತೆ ಗೌರವ ಎಲ್ಲ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀರಿ. ಎಲ್ಲರೂ ಭಾಳಷ್ಟು ಜನ MLA ಆಗಬೇಕು ಅಂತ ಭಾಳ ಕಷ್ಟ ಬಿದ್ದು ಇಲ್ಲಿಗೆ ಬಂದಿರ್ತಾರೆ. ಸೊ ಇಲ್ಲಿ ನನಗನ್ಸೋ ಪ್ರಕಾರನೂ ಕೂಡ ವೈಯಕ್ತಿಕವಾಗಿ ಯಾರೂ ಮಾತಾಡೋದು ಒಳ್ಳೆಯದಲ್ಲ. ಸರ್ಕಾರ ನಾವು ಟೀಕೆ ಮಾಡೋಣ, ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ, ಭ್ರಷ್ಟ ಸರ್ಕಾರ ಎಲ್ಲ ಹೇಳ್ಬೋದು. ವೈಯಕ್ತಿಕವಾಗಿ ಟೀಕೆಗಳು ಮಾಡಿದಾಗೆ ಈ ಪ್ರಾಬ್ಲಮ್ಸು ಶುರುವಾಗೋದು. ಅದಕ್ಕೆ ಆದಷ್ಟು ವೈಯಕ್ತಿಕ ಟೀಕೆಗಳನ್ನು ಮಾಡದೇ ಇದ್ದರೆ ಒಳ್ಳೆಯದು. ನಾವು ಅಪೋಸಿಷನ್ನು, ನಾವು ನಮ್ಮನ್ನು ಜನ ಇಲ್ಲಿ ಕೂತಿರ್ಸೋದೇ ಅದಕ್ಕೆ, ಟೀಕೆ ಮಾಡೋಕ್ಕೆ ನಮ್ಮನ್ನು ಕೂತಿರ್ಸಿರೋದು. ಟೀಕೆ ನಾವು ಮಾಡಲೇಬೇಕು. ಸರ್ಕಾರ ಮಾಡೋ ತಪ್ಪುಗಳನ್ನ ಹೇಳಲೇಬೇಕು, ಅವ್ಯವಹಾರಗಳನ್ನ ಹೇಳಬೇಕಾಗ್ತೈತೆ. ಪ್ರೀತಿಯಿಂದಲೇ ಟೀಕೆ ಮಾಡಬೇಕು. ಅದೇ ಹೇಳಬೇಕು. ಅದನ್ನು ಯಾವ ಇದ್ದಲ್ಲಿ ಹೇಳಬೇಕು ಅಂತ ನಾನು ಹೇಳಿದ್ದೀನಿ. ನಾನು ಅದನ್ನು ಯಾವ ರೀತಿಯಾಗಿ ನಮ್ಮ ಇರಬೇಕು, ಮತ್ತು ಭಾಷೆಯಾಗಿರಬೇಕು, ಅದೆಲ್ಲನೂ ಕೂಡ ಇಟ್ಕೊಂಡೇ ನಾವು ಮಾತಾಡಬೇಕು. ಅದನ್ನು ನಾವು ಮಾಡ್ತೀರಿ. ಆದರೆ ಆಡಳಿತ ಪಕ್ಷನೂ ಕೂಡ ರೂಲಿಂಗ್ ಪಾರ್ಟಿ, ಅವರು ಸರ್ಕಾರ ನಡೆಸೋರು. ಸಂಯಮ ಭಾಳ ಬೇಕು, ಭಾಳ ಸಂಯಮದಿಂದ ಇರಬೇಕು. ನಮ್ಮ DK ಶಿವಕುಮಾರ್ ಅವರು ಇವತ್ತು ಭಾಳ ಸಂಯಮನ ಹೇಳಿದ್ರು. ಅವರೇ ನನಗೆ ಸಂಯಮನ ಎಲ್ಲ ಕಳ್ಕೊಂಬಿಟ್ಟೆ ಅನ್ನೋ ಮಾತಾಡಿದ್ರು. ಸಂಯಮ ಕಳ್ಕೊಂಬಾರ್ದು, ಆ ಭಾಷೆ ಪದಗಳೂ ಉಪಯೋಗ ಮಾಡಬಾರ್ದು. ಸುನಿಲ್ ಹೇಳ್ತಾನೆ ಇನ್ನೂ ಭಾಳ ಮುಂದೆ ಹೋಗೋದಿದೆ ಅಂತ. ಇವಾಗೇ ನೀವು ಈ ಭಾಷೆಗಳು ಒಡಿ ಬಡಿ ಅದೆಲ್ಲ ಹೇಳ್ಬಾರ್ದು. ಇವತ್ತಿಗೆ ಬಿಟ್ಬಿಡಿ ಅದನ್ನೆಲ್ಲ. ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದ್ದೀರ ನೀವು. ಒಂದು ಸ್ಟೇಜಿಗೆ ಬಂದಿದ್ದೀರಿ. ಅದು ಒಳ್ಳೆಯದಲ್ಲ. ನೀವು ಆನ್ ರೆಕಾರ್ಡ್ ಹೇಳಿದ್ರೋ ರೆಕಾರ್ಡ್ ಹೇಳಿಲ್ಲೋ ಅದು ಬೇರೆ ಪ್ರಶ್ನೆ ಅಲ್ಲ. ಒಬ್ಬ ವ್ಯಕ್ತಿಗೆ ಒಂದು ಕ್ಯಾರೆಕ್ಟ್ರ್ ಹಂಗೆ. ಈಗ ನೀವು ಇಲ್ಲಿರೋರಿಗೆಲ್ಲ ಒಂದೊಂಥರ ಕ್ಯಾರೆಕ್ಟ್ರ್ ಇದೆ. ಮುಖ್ಯಮಂತ್ರಿಗೆ ಒಂಥರ ಕ್ಯಾರೆಕ್ಟರ್ ಇದೆ. ನೀವು ಮುಖ್ಯಮಂತ್ರಿ ಅಂದ ತಕ್ಷಣ ಅವ್ರದ್ದು ಒಂದು ಪಿಕ್ಚರ್ ಬಂದ್ಬಿಡುತ್ತೆ. ನಮ್ಮ ಸುರೇಶ್ ಕುಮಾರ್ ಹೆಸರು ಹೇಳಿ, ನೀವು ಸುರೇಶ್ ಕುಮಾರ್ದೇ ಒಂದು ಪಿಕ್ಚರ್ ಬಂದ್ಬಿಡುತ್ತೆ. ಪರಮೇಶ್ವರ್ ಹೆಸರು ಹೇಳಿ, ಯಾರು ಮಾತಾಡೋದೇ ಇಲ್ಲ. ಪರಮೇಶ್ವರ್ ಅಂದ ತಕ್ಷಣ ಎಲ್ಲ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಅದೇ ಸಮಸ್ಯೆ. ಹಂಗೆ ಒಂದೊಂದು ಕ್ಯಾರೆಕ್ಟ್ರು, ಒಬ್ಬೊಬ್ಬರಿಗೂ ಒಂದೊಂದು ಕ್ಯಾರೆಕ್ಟರ್ ಇರ್ತದೆ. ಆ ಕ್ಯಾರೆಕ್ಟ್ರು ಹಾಗೆ ಪರಮೇಶ್ವರ್ ಮೇಲೆ 1 ಗಂಟೆ ಮಾತಾಡಿದ್ದೇನೆ. ನಾನು ಹೇಳಿದ್ನಲ್ಲ, ಟೀಕೆ ಮಾಡಬೇಕು. ನಾನು ಟೀಕೆ ಮಾಡ್ತೀನಿ. ವೈಯಕ್ತಿಕ ಯಾವತ್ತೂ ನಾನು ಟೀಕೆ ಮಾಡಲ್ಲ. ನಾನು ನಿಮಗೆ ಹತ್ತಿರವಾಗಿ ನಾನು 7 ಸರಿ ಗೆದ್ದಿದ್ದೀನಿ ಕಂಟಿನ್ಯೂಸ್ ಆಗಿ. ನಾನು 7 ಸರಿ ಗೆದ್ದಿದ್ದೀನಿ. ವೈಯಕ್ತಿಕವಾಗಿ ನಾನು ಎಂದೂ ಟೀಕೆ ಮಾಡಿಲ್ಲ. ಒಂದು ಸರ್ಕಾರಕ್ಕೆ ಕಿವಿ ಹಿಂಡಬೇಕಾದ್ರೆ ಆ ಪದಗಳನ್ನ ಉಪಯೋಗ ಮಾಡಲೇಬೇಕು. ಆ ಪದ ಸಂವಿಧಾನದಲ್ಲಿ ಏನಿದೆ ಆ ಪದಗಳನ್ನು ಉಪಯೋಗ ಮಾಡ್ಕೊಬೇಕು. ನಾವು ಮಾಡಿದ್ದೀರಿ. ಇದಕ್ಕಿಂತ ದೊಡ್ಡ ದೊಡ್ಡ ಸವಾಲುಗಳು, ಘಟನೆಗಳು ಎಲ್ಲ ನಡೆದೋಗಿದೆ. ಇಲ್ಲಿ ನೋಡಿದ್ದೀರಿ. ಸಿದ್ದರಾಮಣ್ಣವರು ಇಲ್ಲಿ ವಿರೋಧ ಪಕ್ಷ ಇದ್ದಾಗ, ನಾವು ಆಡಳಿತ ಪಕ್ಷ ಇದ್ದಾಗ ಇವೆಲ್ಲ ನಡೆದಿದೆ. ಆದರೆ ಸಂಯಮ ಬೇಕು. ಅದಕ್ಕೋಸ್ಕರ ನಾನು ಹೇಳೋದು, ನಮ್ಮದು ಒಂದು ಚರಿತ್ರೆ ಇರ್ತಕ್ಕಂಥ ಒಂದು ಸೌಧ ಇದು. ಇನ್ನು ಮುಂದೆ ಎಲ್ಲರೂ ಕೂಡ ಸದನದ ಒಂದು ಟೈಮ್ ಏನಿದೆ ಆ ಟೈಮಲ್ಲಿ ಇದರ ಉಪಯೋಗ ಪಡೆಯೋಣ. ಇವತ್ತೇನಾಗಿದೆ ಅದನ್ನು ಜಾರ್ಜ್ ಅವರು ಮರ್ತು ಬಿಡಲಿ, ಅಶ್ವಥ್ ನಾರಾಯಣ ಅವರು ಮರ್ತು ಬಿಡಲಿ. ಸದನದಲ್ಲಿ ನಮ್ಮ ಟೀಕೆ ಎಲ್ಲರೂ ಕೂಡ, ನಾವಂತಲ್ಲ ನೀವೂ ಕೂಡ. ನಾನು ಚೆಲುವರಾಯ ಸ್ವಾಮಿಗೆ ಹೇಳಿದೆ, ಇನ್ನು ಕೆಲವು ಇದೆ ಇಲ್ಲಿ ಮಾತಾಡೋವಾಗ ನೀವು ಕ್ಲಾರಿಫಿಕೇಷನನ್ನು ಕೊನೆಯಲ್ಲಿ ಕೊಟ್ಟಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲ್ಲ ಅಂತಲೇ ಹೇಳಿದೆ ನಾನು, ನೀವು ಕರೆದಾಗ. ಮತ್ತು ಇನ್ನೊಂದು ನಮ್ಮೆಲ್ಲರದು ಬೇಡಿಕೆ, ನಮ್ಮೆಲ್ಲರದು ಏನು ಅಂತ ಹೇಳಿದ್ರೆ, ಈಗ ಪರಮೇಶ್ವರ್ ಅವ್ರು ಮಾತಾಡೋವಾಗ ಹಿಂದೆ ಯಾರು ಮಾತಾಡಬಾರ್ದು. ಪರಮೇಶ್ವರ್ ಅವ್ರಿಗೆ ತಾಕತ್ತಿದೆ, ಅದೆಲ್ಲ ಇದೆ, ಮಾಡ್ತಾರೆ. HK ಪಾಟೀಲ್ ಅವ್ರಿಗೆ ಆ ಶಕ್ತಿ ಇದೆ, ಮಾಡ್ತಾರೆ. ಬೇರೆ ಎಲ್ಲರಿಗೂ ಇದೆ, ರಾಮಲಿಂಗಾರೆಡ್ಡಿ ಎಲ್ಲರಿಗೂ ಇದೆ ಆ ಶಕ್ತಿ. ಹಿಂದೆ ಎದ್ದು ನಿಂತ್ಕೊಂಡು ಅವ್ರದ್ದೇ ಅಂದರೆ ನಾನು ಇವರೆಲ್ಲರಿಗಿಂತ ಜಾಸ್ತಿ ಅನ್ನೋದನ್ನ ಯಾರೂ ದಯವಿಟ್ಟು ತೋರಿಸ್ಬೇಡಿ. ಮಂತ್ರಿಗಳು ಅವ್ರವ್ರ ಎಫಿಷಿಯನ್ಸಿ ಹಾಕಿ ಬಂದಿರ್ತಾರೆ, ಕಲ್ತಿರ್ತಾರೆ, ಮಾತಾಡಲಿ ಅವರು. ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ನನಗನ್ಸ್ತತೆ ಅಧ್ಯಕ್ಷರೇ ಇನ್ನಷ್ಟು ಸದನ ನೀಟಾಗಿ ನಡೀತತೆ. ಮತ್ತು ಫಸ್ಟ್ ಚಾಯ್ಸು ಮಂತ್ರಿಗೆ ಕೊಡಬೇಕು. ಅವ್ರು ಮಾತಾಡೋಕ್ಕಾಗಿಲ್ಲ ಅಂದರೆ ಬೇರೆ ಮಾತಾಡಿ. ಅವ್ರು ಮಾತಾಡ್ತಾ ಇರ್ತಾರೆ, ಹಿಂದೆ ಎದ್ದು ಮಾತಾಡ್ತಾರೆ. ಇದು ಒಂಥರ ಗಲಭೆಗಳಿಗೆ ಕಾರಣ ಆಗ್ತತೆ. ತಾವು ಇವತ್ತು ನಮ್ಮನ್ನು ಕರೆದು ಎಲ್ಲರಿಗೂ ಹೇಳಿದ್ದೀರಾ ಏನೇನು ಯಾವ್ಯಾವ ರೀತಿ ನಡ್ಕೊಬೇಕು ಅಂತ. ಅದೇ ರೀತಿ ಹೇಳಿದ್ದೀರಾ.
ನಿಮಗೂ ಕೂಡ ಈ ಸಂಧಾನ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಇನ್ನು ಮುಂದೆ ಒಳ್ಳೆಯ ರೀತಿ ನಡೆಯೋಣ. ಅದಲ್ಲ, ಈಗ ಸರ್ ಅಟೆಂಡೆನ್ಸ್ ಕೂಡ ಭಾಳಷ್ಟು ಈ ಟೈಮ್ನಲ್ಲಿ ಕೂಡ ಫುಲ್ ಎರಡು ಕಡೆಯಿಂದಲೂ ಕೂಡ ಭಾಗವಹಿಸಿದ್ದಾರೆ ಸದಸ್ಯರೆಲ್ಲರೂ ಕೂಡ.